ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾ ಇವತ್ತು ಮಾಡ್ತಿರೋದು ಸ್ಯಾಟರ್ಡೆ ಸ್ಪೆಷಲ್ ಏನಂತ ಹೇಳಿದ್ರೆ ಎಗ್ ಬ್ರೆಡ್ ಆಮ್ಲೆಟು. ಸೊ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೆಂದರೆ ಸ್ವಲ್ಪ ಮಟ್ಟಿಗೆ ಕೊತ್ತಂಬರಿ, ಸ್ವಲ್ಪ ಮಟ್ಟಿಗೆ ಈರುಳ್ಳಿ ಆ್ಯಂಡ್ ಸ್ವಲ್ಪ ಮಟ್ಟಿಗೆ ಟೊಮೊಟೊ ಆ್ಯಂಡ್ ಸ್ವಲ್ಪ ಮಟ್ಟಿಗೆ ಉಪ್ಪು ಆ್ಯಂಡ್ ಸಾಸಿವೆ ಸ್ವಲ್ಪ ಮಟ್ಟಿಗೆ, ಅರಿಶಿನ ಪುಡಿ ಸ್ವಲ್ಪ ಮಟ್ಟಿಗೆ. ಸೊ ನಿಮಗೆ ಬೇಕಾಗಿರೋದು ಒಂದು ಬೌಲ್. ಸೊ ಬೌಲಲ್ಲಿ ನಾನು ಇವಾಗ ಏನೇನು ಸಾಮಗ್ರಿಗಳು ತೋರಿಸಿದ್ದೀನೋ ಆ ಸಾಮಗ್ರಿಗಳೆಲ್ಲ ಹಾಕಿ. ಸೊ ಈರುಳ್ಳಿ, ಟೊಮೊಟೊ, ಸೊ ಮತ್ತು ಚಾಪ್ ಮಾಡಿರೋ ಹಸಿಮೆಣ್ಸಿಕಾಯಿ 3 ಕೂಡ ಹಾಕಿ. ಆ್ಯಂಡ್ ಸ್ವಲ್ಪ ಮಟ್ಟಿಗೆ ಉಪ್ಪು, ಸ್ವಲ್ಪ ಮಟ್ಟಿಗೆ ಅರಿಶಿನ ಪುಡಿ, ಇನ್ನು ಸ್ವಲ್ಪ ಮಟ್ಟಿಗೆ ಖಾರದ ಪುಡಿ. ಸೊ ಇಷ್ಟು ಹಾಕಿದ ನಂತರ ನೆಕ್ಸ್ಟ್ ಏನು ಹಾಕ್ತೀರಾ ಅಂದರೆ ಸ್ವಲ್ಪ ಮಟ್ಟಿಗೆ ಕೊತ್ತಂಬರಿ, ರುಚಿಗೆ ತಕ್ಕಂತೆ ಕೊತ್ತಂಬರಿ ಹಾಕಿ. ಸೊ 3 ಹಾಕಿದ ತಕ್ಷಣ ಸೊ ನಾವು 4 ಮೊಟ್ಟೆ ತಂತೀವಿ. ನಿಮಗೆ ಎಷ್ಟು ನಿಮಗೆ ಅನುಕೂಲ ತಕ್ಕಂತೆ ನೀವು ಮೊಟ್ಟೆಗಳನ್ನ ತರಿಸ್ಕೊಳ್ಳಿ. ಸೊ ನಾವು 4 ಮೊಟ್ಟೆ ತಂದೀವಿ, ಒಂದು ಫುಲ್ ಬ್ರೆಡ್ ತಂದಿದ್ದೀವಿ. ಸೊ ಈಗ ಆ ಬೌಲ್ಗೆ 4 ತಂದಿರೋ ಮೊಟ್ಟೆನ ಪೀಸ್ ಮಾಡಿ ಹಾಕಿ. ಕಂಪ್ಲೀಟ್ 4 ಕೂಡ ಹಾಕಿ. ಸೊ ನಾವು ಮಾಡ್ತಿರೋದು ಎಗ್ ಬ್ರೆಡ್ ಆಮ್ಲೆಟ್. ಸೊ ಅದಕ್ಕೆ 4 ಮೊಟ್ಟೆನ ತರ್ತಿದ್ದೀವಿ. ಸೊ ಪೀಸ್ ಮಾಡಿ ಹಾಕಿ. ಸೊ ಇದಾದ ನಂತರ ಫುಲ್ ಮಿಕ್ಸ್ ಮಾಡಿ ಆ ಮಸಾಲೆ ಐಟಮ್ಗೆ ಈ ಎಗ್ನ ಮಿಕ್ಸ್ ಮಾಡಿ. ಕಂಪ್ಲೀಟ್ ಒಂದು 30 ಸೆಕೆಂಡ್ಸ್ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಮಾಡಿದಾದ ನಂತರ ಪೆನಲ್ಗೆ ಸ್ವಲ್ಪ ಆಯಿಲನ್ನು ಹಾಕಿ, ಗ್ಯಾಸ್ ಆನ್ ಮಾಡಿಕೊಂಡು ಪೆನಲ್ಗೆ ಆಯಿಲ್ ಹಾಕಿ. ಅದಾದ ನಂತರ ತಂದಿರುವ ಬ್ರೆಡ್ಡನ್ನು ಪೆನಲ್ ಮೇಲೆ ಹಾಕಿ. ಸೊ ಕಂಪ್ಲೀಟ್ ರೋಸ್ಟ್ ಮಾಡಿ, ಆಜು ಬಾಜು 2 ಕಡೆನೂ ರೋಸ್ಟ್ ಮಾಡಿ. ಆಯಿಲ್ ಹಾಕಿದ ನಂತರ ಆಜು ಬಾಜು ರೋಸ್ಟ್ ಮಾಡಿ. ಸೊ ನಾವು ಮಿಕ್ಸ್ ಮಾಡಿರೋ ಮಸಾಲೆ ಐಟಮ್ನ, ಅಂದರೆ ಈರುಳ್ಳಿ ಆಗಲಿ, ಹಸಿಮೆಣ್ಸಿಕಾಯಿ ಆಗಿರಲಿ, ಟೊಮೊಟೊ ಆಗಿರಲಿ, ಅರಿಶಿನ ಪುಡಿ ಆಗಿರಲಿ, ಸೊ ಏನೇನು ಮಿಕ್ಸ್ ಮಾಡಿದ್ದೀವಲ್ಲ ಆ ಮಿಕ್ಸ್ ಮಾಡಿರೋ ಐಟಮ್ನ ಬ್ರೆಡ್ ಮೇಲೆ ಹಾಕಿ. ಸೊ ಎರಡೂ ಕೂಡ ರೋಸ್ಟ್ ಆಗಬೇಕು. ಸೊ ಕಂಪ್ಲೀಟ್ ಬ್ರೆಡ್ಡು ಪ್ಲಸ್ ನಾವು ಹಾಕಿರೋ ಮಸಾಲೆ ಐಟಮ್ ಕೂಡ ಎರಡೂ ಕೂಡ ಮೇಲೆ ಕೆಳಗಡೆ ರೋಸ್ಟ್ ಆಗಬೇಕು. ಸೊ ನಾವು ಇನ್ನೊಂದು ವೀಕ್ಷಕರೇ ನಿಮಗೆ ಇನ್ನೊಂದು ಬ್ರೆಡ್ ಹಾಕಿ ತೋರಿಸ್ತಾ ಇದ್ದೀವಿ. ನೋಡಿ, ಎರಡೂ ಕಡೆ ರೋಸ್ಟ್ ಆಗಬೇಕು. ಕಂಪ್ಲೀಟ್ ಆಯಿಲ್ ಇರ್ಕೋಬೇಕು, ಆಗಲೇ ಕರೆಕ್ಟಾಗಿ ಬಂದಿದೆ ಅಂತ ವೀಕ್ಷಕರೇ. ಸೊ ನೀವು ನೋಡ್ಬೋದು ಕಂಪ್ಲೀಟ್ ರೋಸ್ಟ್ ಆಗ್ತಾಯಿದೆ. ಟೊಮೊಟೊ ಆಗಲಿ, ಆ ಎಗ್ಗು ಪೀಸ್ ಮಾಡಿ ಹಾಕಿರೋ ಎಗ್ ಆಗಲಿ ತುಂಬ ಹೀರ್ಕೋತಾ ಇದೆ. ಆ್ಯಂಡ್ ಆಲ್ಸೋ ಮೂರನೇ ಬ್ರೆಡ್ ಹಾಕ್ತಾಯಿದ್ದೀವಿ.
ಸೊ ಟೋಟಲಿ ನಾವು 4 ಎಗ್ ತರಿಸಿದ್ವಿ. ಸೊ 4ಕ್ಕೆ ಬ್ರೆಡ್ ಹಾಕಿ ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟ್ ಮಸಾಲೆ ಐಟಮ್ನ ನೋಡ್ಬೋದು. ಸಿಂಪಲ್ ಇದೆ ಸರ್. ಸೊ ಇದು ಸಿಂಪಲ್ ಆಗಿದೆ. ನೀವು ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ಸ್ನ್ಯಾಕ್ಸ್, ಸೊ ಇಫ್ ಏನಾರು ಬ್ರಂಚ್ಗೆ ಆಗಿದ್ರು ಕೂಡ ನೀವು ಮಾಡ್ಕೋಬೋದು ವೀಕ್ಷಕರೇ. ಸೊ ಇದನ್ನು ನಾವು ಟೇಸ್ಟ್ ಮಾಡೋಣ ಬನ್ನಿ. ಸೊ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿದ್ರೆ ನೀರು ಉರ್ತದೆ, ತಿನ್ಬೇಕಂತ ಅನಿಸುತ್ತೆ. ಬನ್ನಿ ನೋಡೋಣ, ಟೇಸ್ಟ್ ಮಾಡೋಣ. ನಾನು ನೋಡಿ ಫುಲ್ಲು ಆಮ್ಲೆಟ್ ಥರ ಆಗಿದೆ ಆ್ಯಂಡ್ ಆಲ್ಸೋ ಕ್ಲೀನಾಗಿ ಬಾಯ್ಲ್ ಆಗಿದೆ. ಸೊ ನಾನು ತಿಂತಾಯಿದ್ದೀನಿ. ವಾವ್, ನಿಜವಾಗ್ಲೂ ಸಖತ್ತಾಗಿ